ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಇವತ್ತು ಕೂಡ ಒಂದು ಅರ್ಜೆಂಟಲ್ಲಿ ಸೀರೆ ಇದೆ. ಇದಕ್ಕೆ ಸ್ಯಾರಿ ಕಲರ್ ಕಾಂಬಿನೇಷನ್ ಬಂದು ನೋಡಿ ಈ ರೀತಿ ಇದೆ. ಇದಕ್ಕೆ ಸ್ವಲ್ಪ ಸಿಂಪಲ್ ಆಗಿ ಹಾಗೆ ಗ್ರ್ಯಾಂಡ್ ಆಗಿ ಕಾಣಿಸ್ಬೇಕು, ತುಂಬ ಹೆವಿ ವರ್ಕ್ ಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ ಇವತ್ತು ಈ ಒಂದು ಡಿಸೈನ್ ಅನ್ನೋದು ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಒಂದೇ ಸ್ಟೆಪ್ಪಲ್ಲಿ ಫಾಸ್ಟಲ್ಲಿ ಆಗುವಂಥ ಒಂದು ಕ್ರೋಶೆ ಡಿಸೈನ್ ಹಾಕ್ತಾ ಇದ್ದೀನಿ. ಯಾರಾದರೂ ಅರ್ಜೆಂಟಲ್ಲಿ ಕೇಳಿದ್ರೆ ಈ ಡಿಸೈನ ನೀವು ಆರಾಮಾಗಿ ಹಾಕ್ಕೊಳ್ಬೋದು. ಇದಕ್ಕೆ ಸ್ಯಾರಿ ಕಲರ್ ದಾರ ಬಂದು ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ. ನಿಮ್ಗೆ ಅನಿಸ್ಬೋದು ಇದು ಫುಲ್ಲು ಡಾರ್ಕ್ ಇದೆ, ಆದರೆ ಎಲೆಗಳೆಲ್ಲ ಹತ್ರ ಈ ರೀತಿ ಲೈಟಾಗಿ ಈ ರೀತಿ ಲೀವ್ಸ್ಗಳೆಲ್ಲ ಬಂದಿದೆ. ಹಾಗಾಗಿ ಅರ್ಜೆಂಟ್ ಇರೋದ್ರಿಂದ ನಾನು ಇಲ್ಲಿ ಇರುವಂಥ ಮ್ಯಾಚಿಂಗ್ ದಾರನ ಯೂಸ್ ಮಾಡಿಕೊಂಡು ಡಿಸೈನ್ ಅನ್ನೋದು ನಾನು ಹಾಕ್ತಾ ಇದ್ದೀನಿ. ಮತ್ತು ಕಾಂಟ್ರಾಸ್ಟ್ ಕಲರ್ ಕಾಣಿಸುತ್ತೆ ಅಂತ ಅಂದ್ಕೊಬೇಡಿ, ಬಟ್ ಇದರಲ್ಲಿ ಲೈಟಾಗಿ ಇರೋದ್ರಿಂದ ಈ ಒಂದು ದಾರ ಅನ್ನೋದು ನಾನಿಲ್ಲಿ ತೊಗೊಂಡ್ಬಿಟ್ಟು ಡಿಸೈನ್ ಅನ್ನೋದು ಹಾಕ್ತಾ ಇದ್ದೀನಿ. ಸ್ಯಾರಿ ಫುಲ್ಲು ಪಿಂಕ್ ಕಲರ್ ಬಾರ್ಡರ್ ಬಂದಿದೆ, ಬೇಬಿ ಪಿಂಕ್ ಬಾರ್ಡರ್ ಇದೆ. ಹಾಗೆ ಕುಚ್ಚನ್ನ ಬೇಬಿ ಪಿಂಕಲ್ಲಿ ಕಟ್ತಾ ಇದ್ದೀನಿ. ನೀಡಲ್ ನಂಬರ್ ಬಂದು ನೋಡಿ 9 ತೊಗೊಂಡಿದ್ದೀನಿ. 90.85 mm ಬಳಸ್ತಾ ಇದ್ದೀನಿ. ಇದಕ್ಕೆ ಬೀಡ್ಸ್ ಕೂಡ ತೊಗೊಂಡಿದ್ದೀನಿ. ಹಾಗೆ ಹಾಕ್ತಾ ನಾನು ಬೀಡ್ಸ್ ಕೂಡ ತೋರಿಸ್ತೀನಿ. ಫಸ್ಟ್ ನೋಡಿ ಸ್ಟಾರ್ಟಿಂಗಲ್ಲಿ ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ದಾರನ ಇಟ್ಕೊಂಡು ಲಾಕ್ ಮಾಡ್ತೀವಲ್ವ, ಫಸ್ಟು ಆ ರೀತಿ 2 ಲಾಕನ್ನು ಮಾಡ್ಕೊಳ್ಳೋಣ. 1 ಲಾಕ್, ಆಮೇಲೆ ಪಕ್ಕದಲ್ಲಿ ನಾವು 1 ಲಾಕ್, 2 ಲಾಕನ್ನು ಹಾಕಿಬಿಟ್ಟು ಈಗ 1 ಚೈನ್, 2 ಚೈನ್, 3 ಚೈನ್ ಹಾಕ್ಕೊತಾ ಇದ್ದೀನಿ. 2 ಲಾಕನ್ನು ಹಾಕಿ 3 ಚೈನ್ ಹಾಕಿದ ಮೇಲೆ ಎಲ್ಲಿ ಬರುತ್ತೆ ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಆ ಪಾಯಿಂಟಿಗೆ ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಇದನ್ನು 3 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಈ ಥರ 3 ಚೈನ್ ಲಾಕನ್ನು ಹಾಕಿದ ಮೇಲೆ 3 ಚೈನ್ನ ಲಾಕನ್ನು ಹಾಕಿದ ಮೇಲೆ ನೋಡಿ ಈಗ 1 2 3 4 5 6 3 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಮತ್ತೆ 6 ಚೈನ್ಗಳ ಮಾಡ್ಕೊಂಡಿದ್ದೀನಿ. 6 ಚೈನ್ ಹಾಕಿದ ಮೇಲೆ ಇದನ್ನು ಸ್ವಲ್ಪ ಲೂಸ್ ಆಗಿ ಒಂದು ರೀತಿ 5 ಚೈನಷ್ಟು ಗ್ಯಾಪ್ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. 4 ಚೈನ್ ಇಲ್ಲಿ ನಾವು ಲಾಕ್ ಮಾಡಿದ್ದೀವೋ ಆ ಥರ ಮೆಜರ್ಮೆಂಟ್ನ ನೋಡಿಕೊಂಡು ಸ್ವಲ್ಪ ಲೂಸ್ ಆಗಿ ಈ ಒಂದು 6 ಚೈನ್ನ ನೀವು ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಲೂಸಾಗಿ ಬರಬೇಕು ಈ ರೀತಿ. 6 ಚೈನ್ ಹಾಕಿ ಲಾಕನ್ನು ಹಾಕಿದ ಮೇಲೆ ಈಗ ಮತ್ತೆ 1 2 3 4 5 6 ಚೈನ್ ಹಾಕ್ಕೊತಾ ಇದ್ದೀನಿ. 6 ಚೈನ್ ಹಾಕಿಬಿಟ್ಟು ಸ್ಯಾರಿನ ಬ್ಯಾಕ್ ಸೈಡಲ್ಲಿ ಟರ್ನ್ ಮಾಡ್ಕೋಬೇಕು. ಈ ರೀತಿ ಹಿಂದ್ಗಡೆ ಉಲ್ಟಾ ಕಡೆ ಸ್ಯಾರಿನ ಟರ್ನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಫಸ್ಟು ಚೈನ್ 3 ಚೈನ್ ಹಾಕಿ ಲಾಕಿನ್ ಹಾಕಿದ್ದೀವಲ್ವ, ಈ ಒಂದು ಲಾಕಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಈ 6 ಚೈನ್ನ ಲಾಕ್ ಮಾಡ್ಕೋಬೇಕು. ಲಾಕನ್ನು ಹಾಕಿದ ಮೇಲೆ ಮತ್ತೆ 1 2 3 ಚೈನ ಮಾಡ್ಕೋಬೇಕು. 3 ಚೈನ ಮಾಡಿಕೊಂಡು ಇಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿದ್ದೀವಲ್ವ 2 ಲಾಕು, ಅಲ್ಲಿಗಾದರೂ ಮಾಡ್ಕೊಳ್ಳಿ, ಇಲ್ಲ ಡೈರೆಕ್ಟಾಗಿ ಬಟ್ಟೆಗಾದರೂ ಮಾಡ್ಕೊಳ್ಳಿ. ಮತ್ತು 3 ಚೈನ್ ಮೇಲೆ 3 ಚೈನ್ನ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸ್ಯಾರಿನ ಸೀದಾ ಕಡೆ ಸೊ ರಿವರ್ಸಲ್ಲಿ ಚೈನ್ನ ಹಾಕಿದ ಮೇಲೆ ಈಗ ಮತ್ತೆ ನೋಡಿ ರೈಟ್ ಸೈಡ್ ಕಡೆ ಸ್ಯಾರಿನ ಟರ್ನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನೀಡಲ್ ಮೇಲೆ 2 ಸತಿ ದಾರನ ಸುತ್ತಕೊಂಡು ಇಲ್ಲಿ 6 ಚೈನ್ 2 ಸತಿ ಮಾಡ್ಕೊಂಡಿದ್ದೀವಲ್ವ, ಈ ಎರಡನ್ನೂ ಸೇರಿಸ್ಕೊಂಡು ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಇಲ್ಲಿ ನಾನು ಮತ್ತೆ 2ರಿಂದ 1 ಸತಿ ಮತ್ತು 2ರಿಂದ 1 ಸರಿ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಈ ರೀತಿ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಮತ್ತೆ ಚೈನ್ಸನ್ನು ಮಾಡ್ಕೊತಾ ಇದ್ದೀನಿ. 1 2 3 ಚೈನ್ ಹಾಕಿಬಿಟ್ಟು ಇಲ್ಲಿ ನಾವು ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡಿದ್ದೀವಲ್ವ, ಇದರ ಮಧ್ಯದಲ್ಲಿ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಇಲ್ಲಿ ಹಾಕಿರುವಂಥ 3 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಲಾಕನ್ನು ಮಾಡಿದಾಗ ಇಲ್ಲಿ ಒಂದು ಸ್ಮಾಲ್ ಪಿಕೋಟ್ ಅನ್ನೋದು ಬರುತ್ತೆ. ಈ ರೀತಿ ಒಂದು ಪಿಕೋ ಹಾಕಿದ ಮೇಲೆ ಮತ್ತೆ ಸೇಮ್ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಮತ್ತು ಇಲ್ಲಿ ಹಾಕಿರುವಂಥ 6 ಚೈನಲ್ಲಿ ಹೋಗಿ ದಾರನ ತೊಗೊಂಡು ಮತ್ತೆ ಈಗ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಮತ್ತು 3 ಚೈನ್ ಮತ್ತು ಈ 3 ಚೈನ್ ಈ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಲಾಕ್. ಆದಷ್ಟು ಚಿಕ್ಕದಾಗಿ ಹಾಕ್ಕೊಳ್ಳಿ, ಎಳೆಯುತ್ತಾ ಹಾಕೋದು ಬೇಡ, ತುಂಬ ಚಿಕ್ಕದಾಗಿ ತ್ರಿಬಲ್ ಕ್ರೋಶೆ ಕಂಬ ಅನ್ನೋದು ವರ್ಕ್ ಅನ್ನೋದು ಮಾಡ್ಕೋಬೇಕು. ನಿಮಗೇನಾದರೂ ಅಗಲಾಗಿ ಬೇಕು ಅಂತಂದರೆ 4 ಚೈನ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಅಗಲವಾಗಿ ನೀವು ಪಿಕೋಟ್ನ ಹಾಕೋಬೋದು. ಇಲ್ಲಿ ನೋಡಿ 3 ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. 3ಕ್ಕೂ ಕೂಡ ಒಂದೊಂದು ಪಿಕೋ ವರ್ಕ್ ಅನ್ನೋದು ಮಾಡಿದ್ದೀನಿ. ಈಗ ಮತ್ತೆ ಸೇಮ್ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು 6 ಚೈನಲ್ಲಿ ಹೋಗಿ ದಾರನ ತೊಗೊಂಡು ಕೆಳಗಡೆ ಹಾಕಿರುವಂಥ 2 6 ಚೈನ ಸೇರಿಸ್ಕೊಂಡು ದಾರನ ತೊಗೊಂಡು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ ಮತ್ತು 3 ಚೈನ್ ಮತ್ತು ಇದರೊಳಗಡೆ ಲಾಕ್. ಸೊ ಇಲ್ಲಿ ಲಾಕನ್ನು ಹಾಕಿದ ಮೇಲೆ ನೋಡಿ ಈಗ ಎಕ್ಸ್ಟ್ರಾ ಚೈನ್ಸ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಇಲ್ಲಿ 4 ಸತಿ ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ, 4 ಪಿಕೋ ವರ್ಕ್ ಮಾಡಿದ್ದೀನಿ. 4 ತ್ರಿಬಲ್ ಕ್ರೋಶೆ ಕಂಬ ಹಾಕಿ ಪಿಕೋ ವರ್ಕ್ ಹಾಕಿದ ಮೇಲೆ ಇಲ್ಲಿ ಮತ್ತೆ ಈಗ ತ್ರಿಬಲ್ ಕ್ರೋಶೆ ಹಾಕೋಕ್ಕೆ ಮುಂಚೆ 1 ಚೈನ್ 2 ಚೈನ್ 3 ಚೈನ ಮಾಡ್ಕೋಬೇಕು. 3 ಚೈನ ಮಾಡಿಕೊಂಡು ಈಗ ಮತ್ತೆ ನೋಡಿ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು.
ಇಲ್ಲಿ ಪಿಕೋ ವರ್ಕ್ ಹಾಕಿದ ಮೇಲೆ 3 ಚೈನ ಮಾಡ್ಕೋಬೇಕು. ಆಮೇಲೆ ಮತ್ತೆ ನೀಡಲ್ ಮೇಲೆ 2 ಸತಿ ದಾರನ ಸುತ್ಕೋಬೇಕು. 2 ಸತಿ ದಾರನ ಸುತ್ಕೊಂಡ್ಬಿಟ್ಟು ಮತ್ತೆ ಈಗ ಸೇಮ್ ಕೆಳಗಡೆ 6 ಚೈನ್ ಏನಿದೆಯಲ್ಲ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಈಗ ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ನೋಡಿ 1 ಚೈನ್ 2 ಚೈನ್ 3 ಚೈನ ಮಾಡ್ಕೊತಾ ಇದ್ದೀನಿ. 3 ಚೈನ ಮಾಡಿಕೊಂಡು ಈ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಈ 3 ಚೈನ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊಳ್ಳೋಣ. ಮತ್ತೆ ಕೆಳಗಡೆ ಇರುವಂಥ 6 ಚೈನಲ್ಲಿ ಹೋಗಿ ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ, ಮತ್ತೆ 3 ಚೈನ್, ಮತ್ತೆ ಈ 3 ಚೈನ್ ಈ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಲಾಕ್. ಈ ಕಡೆ ಕೂಡ ನಾವು 4 ಸತಿ ತ್ರಿಬಲ್ ಕ್ರೋಶೆ ಕಂಬನ ಹಾಕೋಬೇಕು. 4 ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮಧ್ಯದಲ್ಲಿ 3 ಚೈನ ಹಾಕಬೇಕು. ಆಮೇಲೆ ಮತ್ತೆ ಈ ಸೈಡಲ್ಲಿ ಕೂಡ 4 ತ್ರಿಬಲ್ ಕ್ರೋಶೆ ಕಂಬ, ಪ್ರತಿಯೊಂದು ತ್ರಿಬಲ್ ಕ್ರೋಶೆ ಕಂಬಕ್ಕೂ ಕೂಡ ಒಂದೊಂದು ಪಿಕೋ ವರ್ಕ್ ಅನ್ನೋದು ಮಾಡ್ಕೋಬೇಕು. ಟೋಟಲ್ಲಾಗಿ ಈ 6 ಚೈನಲ್ಲಿ 8 ತ್ರಿಬಲ್ ಕ್ರೋಶೆ ಕಂಬ ಬರುತ್ತೆ. 8 ತ್ರಿಬಲ್ ಕ್ರೋಶೆ ಕಂಬಕ್ಕೂ ಒಂದೊಂದು ಪಿಕೋ ವರ್ಕ್ ಅನ್ನೋದು ಬರುತ್ತೆ. ಸೊ ಈ ರೀತಿ ಈ ಕಡೆ 4 ಈ ಕಡೆ 4 ಹಾಕಿದ್ದೀನಿ, ಮಧ್ಯದಲ್ಲಿ ಚೈನ್ ಹಾಕಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಈ ಥರ ಹಾಕಿದ ಮೇಲೆ ಎಂಡ್ ಮಾಡೋಕ್ಕೆ ಮುಂಚೆ ಈಗ ಪ್ಲೇನ್ ಆಗಿ ಕೂಡ ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಮತ್ತು ಅದರಲ್ಲೇ ಹೋಗ್ಬಿಟ್ಟು ಒಂದು ತ್ರಿಬಲ್ ಕ್ರೋಶೆ ಕಂಬ, ಆಮೇಲೆ ಕರೆಕ್ಟಾಗಿ ಅದು ಎಲ್ಲೂ ಬರುತ್ತೆ ಅಲ್ಲಿ ಮೆಜರ್ಮೆಂಟ್ನ ನೋಡ್ಕೊಂಬಿಟ್ಟು ಪಲ್ಲುಗೆ ಲಾಕ್ ಮಾಡ್ಕೋಬೇಕು. ಒಳಗಡೆ ಲಾಕ್ ಮಾಡೋದು ಏನು ಬೇಡ, ಯಾಕಂದರೆ ಮೇಲೆ ಆಚಿರುತ್ತಲ್ವ, ಅದು ನಾವು ಹೇಳ್ದಷ್ಟು ಬರುತ್ತೆ. ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಅನ್ನೋದು ಮಾಡ್ಕೊಳ್ಳಿ. ಈ ಥರ ಲಾಕನ್ನು ಹಾಕಿದ ಮೇಲೆ ಈಗ ದಾರಾನ ಸ್ವಲ್ಪ ಮೇಲೆ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ನಾನು 5mm ಬೀಡ್ 2 ತೊಗೊಂಡಿದ್ದೀನಿ. ಮಿಡ್ಲಲ್ಲಿ ಒಂದು ಎಲೆ ಬೀಡ್ಸ್ನ ತೊಗೊಂಡಿದ್ದೀನಿ. ನಿಮಗೆ ಬೀಡ್ಸ್ ಕಲರ್ ಹೋಗುತ್ತೆ ಅಂದರೆ ಕ್ರಿಸ್ಟಲ್ ಬೀಡ್ಸ್ಗಳನ್ನ ಯೂಸ್ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಡಿಫ್ರೆಂಟಾಗಿ ಒಂದು ರೀತಿ ರಿಚ್ ಲುಕ್ ಅನ್ನೋದು ಕೊಡುತ್ತೆ. ಇಲ್ಲಿ ನಾನು ಗೋಲ್ಡ್ ಬೀಡ್ಸನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ 3 ಮಣಿಗಳನ್ನ ಹಾಕಿದ ಮೇಲೆ ಇಲ್ಲಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಆಮೇಲೆ ಪಲ್ಲುಗೆ ಎಲ್ಲೂ ಬರುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಮತ್ತು ನೀಡಲ್ನ ಹಾಕಿ ದಾರನ ತೊಗೊಂಡು ಈ ಬೀಡನ್ನ ಲಾಕ್ ಮಾಡ್ಕೋಬೇಕು. ಈ ಥರ ಬೀಡ್ ಲಾಕನ್ನು ಹಾಕಿದ ಮೇಲೆ ಆದಷ್ಟು ಎಡಗಡೆ ಇರುವಂಥ ದಾರನ ಸ್ವಲ್ಪ ಟೈಟಾಗಿ ಇಟ್ಕೊಂಡು ಎಳ್ಕೊಳ್ಳಿ, ನೀಟಾಗಿ ಕೂಡುತ್ತೆ. ಆಮೇಲೆ 1 ಚೈನ್ 2 ಚೈನ್ 3 ಚೈನ ಮಾಡ್ಕೊಳ್ಳೋಣ. 3 ಚೈನ ಮಾಡಿಕೊಂಡು ಮತ್ತೆ ಈ 3 ಚೈನ್ ಎಲ್ಲೂ ಬರುತ್ತೆ ಅಲ್ಲಿ ನೋಡ್ಕೊಬೇಕು, ಅಲ್ಲಿಗೆ ಲಾಕ್. ಮತ್ತು 1 2 3 4 5 6 ಚೈನ ಹಾಕ್ಕೊತಾ ಇದ್ದೀನಿ. 6 ಚೈನ ಹಾಕಿಬಿಟ್ಟು ಮತ್ತೆ ಒಂದು ರೀತಿ ಲೂಸಾಗಿ ಯು ಶೇಪಲ್ಲಿ ಇದನ್ನು ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಹಾಕಿದ ತಕ್ಷಣ ಮತ್ತೆ 1 2 3 4 5 6 ಹಾಕ್ತಾಯಿದ್ದೀನಿ. ಹಾಕಿಬಿಟ್ಟು ಸ್ಯಾರಿನ ಟರ್ನ್ ಮಾಡ್ಕೊತೀನಿ. ಈಗ ಸೀದಾ ಕಡೆ ಕೂಡ ತೋರಿಸ್ತೀನಿ. ಈ ಥರ ಕೂಡ ಲಾಕನ್ನು ಮಾಡ್ಕೋಬೋದು. ಆಲ್ರೆಡಿ ಫಸ್ಟ್ ಹ್ಯಾಚಿಗೆ ಉಲ್ಟಾ ಮಾಡಿಕೊಂಡು ತೋರಿಸಿದ್ದೀನಿ. ಈಗ ಸೆಕೆಂಡ್ ಹ್ಯಾಚಿಗೆ ಸೀದಾ ಕಡೆಯಿಂದನೇ ಕೂಡ ನೀವು ಲಾಕ್ ಮಾಡ್ಕೋಬೋದು. 6 ಚೈನ್ ಹಾಕಿ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡಿಕೊಂಡು ಬೆರಳಲ್ಲಿ ಈ ಥ್ರೆಡನ್ನು ಹಾಗೆ ಇಟ್ಕೊಂಡು ನೀಡಲ್ನ ತೆಗಿಬೇಕು. ಇಲ್ಲಿ 3 ಚೈನ್ ಹಾಕಿ ಇಲ್ಲೇನು ಲಾಕ್ ಹಾಕಿದ್ದೀವಲ್ವ ಇದರ ಒಳಗಡೆ ನೀಡಲ್ನ ಹಾಕಿಬಿಟ್ಟು ಸೊ ಈ ರೀತಿ ಸೀದಾ ಕಡೆಯಿಂದನೂ ಕೂಡ ನೀವು ಥ್ರೆಡನ್ನು ಈ ರೀತಿ ಎಳ್ಕೊಂಡು ಸೊ ಟೈಟ್ ಮಾಡಿಕೊಂಡು ಇದನ್ನು 6 ಚೈನ್ನ ಲಾಕ್ ಮಾಡ್ಕೋಬೇಕು. 6 ಚೈನ್ ಲಾಕ್ ಹಾಕಿದ ತಕ್ಷಣ 1 2 3 ಚೈನ ಮಾಡ್ಕೊಳ್ಬೇಕು. ಮತ್ತು ಸ್ವಲ್ಪ ದಾರನ ಮೇಲೆ ಮಾಡ್ಕೋಬೇಕು. ಮತ್ತು ಈ ದಾರನ ಇಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು ಲಾಕ್ ಹಾಕಿದ ತಕ್ಷಣ ಈಗ ಸೀದಾ ಕಡೆ ಕೂಡ ನಾನು ಲಾಕ್ ಮಾಡೋದನ್ನು ತೋರಿಸಿದ್ದೀನಿ. ನಿಮಗೆ ಯಾವುದು ಈಸಿ ಅನಿಸುತ್ತೋ ಅದೇ ಥರ ಲಾಕ್ನ ಮಾಡಿಕೊಂಡು ವರ್ಕ್ನ ಮಾಡ್ಕೋಬೋದು. ಇಲ್ಲಿ ನೋಡಿ 3 ಚೈನ್ ಹಾಕಿದ ಮೇಲೆ ಮತ್ತೆ ಸೇಮ್ ನೀಡಲ್ ಮೇಲೆ 2 ಸತಿ ದಾರನ ಸುತ್ಕೋಬೇಕು. ಮತ್ತು ಇಲ್ಲಿ ನಾವು 6 ಚೈನ್ಗಳ ಎರಡನ್ನೂ ಸೇರಿಸ್ಕೊಂಡು ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಇಲ್ಲಿ ತ್ರಿಬಲ್ ಕ್ರೋಶೆ ಕಂಬ, ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ಈಗ ಚೈನ್ಸನ್ನ ಮಾಡ್ಕೊತಾ ಇದ್ದೀನಿ. 1 2 3 ಚೈನ ಮಾಡಿಕೊಂಡು ಈ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಸೊ ಮತ್ತೆ ನೀಡಲ್ ಮೇಲೆ 2 ಸತಿ ದಾರನ ಸುತ್ಕೋಬೇಕು. ಮತ್ತು 6 ಚೈನಲ್ಲಿ ಹೋಗಿ ದಾರನ ತೊಗೊಂಡು ಮತ್ತೆ ತ್ರಿಬಲ್ ಕ್ರೋಶೆ ಕಂಬನ ಹಾಕೋಬೇಕು. 4 ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 3 ಚೈನ ಗ್ಯಾಪ್ ಅನ್ನೋದು ಮಿಡ್ಲಲ್ಲಿ ನೀವು ಕೊಡಬೇಕಾಗತ್ತೆ. ಸೇಮ್ ಮತ್ತೆ 8 ಕಂಬಗಳನ್ನ ಹಾಕಿದ್ದೀನಿ. ಮಿಡ್ಲಲ್ಲಿ ಕೂಡ ಸೇಮ್ 3 ಚೈನ್ ಗ್ಯಾಪ್ ಕೊಟ್ಬಿಟ್ಟು ಈ ಕಡೆ ಕೂಡ ವರ್ಕ್ ಅನ್ನೋದು ಮಾಡಿದ್ದೀನಿ. ಈಗ ಲಾಸ್ಟಲ್ಲಿ ಎಂಡ್ ಮಾಡೋಕ್ಕೆ ಮುಂಚೆ ಮತ್ತೆ ನೀಡಲ್ ಮೇಲೆ 2 ಸತಿ ದಾರನ ಸುತ್ಕೊಂಡು ಒಂದು ಪ್ಲೇನ್ ಆಗಿ ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೇ ಪಲ್ಲುಗೆ ಲಾಕ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಕರೆಕ್ಟಾಗಿ ಮತ್ತೆ ಮೆಜರ್ಮೆಂಟ್ನ ನೋಡ್ಕೊಂಡ್ಬಿಟ್ಟು ಪಲ್ಲುಗೆ ಲಾಕ್ ಮಾಡ್ಕೋಬೇಕು. ಸೊ ಈ ಥರ ಲಾಕನ್ನು ಹಾಕಿದ ಮೇಲೆ ಮತ್ತೆ ಸ್ವಲ್ಪ ಥ್ರೆಡನ್ನು ಮೇಲೆ ಮಾಡ್ಕೊಳ್ಳೋಣ. ಮತ್ತು ಸೇಮ್ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಬಿಡ್ ಆ್ಯಡ್ ಮಾಡಿದ್ರೆ ಇದನ್ನು ಲಾಕ್ ಮಾಡ್ಕೊಳ್ಬೇಕು. ಲಾಕನ್ನು ಹಾಕಿದ ತಕ್ಷಣ ಮತ್ತೆ ಪಲ್ಲುಗೆ ಎಲ್ಲಿಗೆ ರೀಚ್ ಆಗುತ್ತೆ ನೋಡ್ಕೊಂಡು ಅಲ್ಲಿಗೆ ಲಾಕ್, ಆಮೇಲೆ 3 ಚೈನ್, ಮತ್ತು 3 ಚೈನ್ ಹಾಕಿದ ತಕ್ಷಣ ಲಾಕ್ ಮಾಡ್ಕೊಳ್ಳೋಣ. ಮತ್ತು 6 ಚೈನ್ ಹಾಕ್ಕೊಳ್ಳೋಣ. 6 ಚೈನ್ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಯು ಶೇಪಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಹಾಕಿದ ತಕ್ಷಣ ಮತ್ತೆ 6 ಚೈನ್ ಮೇಲೆ 6 ಚೈನ್ ಹಾಕಿಬಿಟ್ಟು ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ನಿಮಗೆ ಯಾವ ಥರ ಕಂಫರ್ಟ್ ಅನಿಸುತ್ತೋ ಆ ಒಂದು ಮೆಥಡಲ್ಲಿ ಟರ್ನ್ ಮಾಡಿಕೊಂಡು ಚೈನ್ಸ್ ಅನ್ನೋದು ಹಾಕ್ಕೊಳ್ಳಿ. 2 ಮೆಥಡನ್ನು ತೋರಿಸಿದ್ದೀನಿ. ನಿಮಗೆ ಯಾವುದು ಈಸಿ ಆಗುತ್ತೋ ಆ ರೀತಿಯಾಗಿ ವರ್ಕನ್ನು ಮಾಡ್ಕೋಬೋದು. ಸ್ಯಾರಿ ಫುಲ್ಲಾಗಿ ಇದೇ ರೀತಿ ವರ್ಕನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಡಿಸೈನ್ ಬಂದು ನೋಡಿ ಈ ಥರ ಬರುತ್ತೆ. ಈ ಒಂದು ಗ್ಯಾಪಿಗೆ ಕುಚ್ಚು ಅನ್ನೋದು ಈ ಒಂದು ಡಿಸೈನ್ಗೆ ನಾನು ಹಾಕ್ತಾ ಇದ್ದೀನಿ. ಆ ಕುಚ್ಚು ಹಾಕಿಬಿಟ್ಟು ಫೈನಲ್ ಆಗಿ ಲುಕ್ಕು ಯಾವ ಥರ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಕೆಲವೊಂದು ಸೀರೆ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಇರುತ್ತೆ. ಕೆಲವೊಂದು ಸತಿ ಆಚೆ ಬರುತ್ತೆ, ಕೆಲವೊಂದು ಸತಿ ಬೀಡ್ಸ್ ಎಂಡ್ ಆಗುತ್ತೆ. ಸೊ ಅದು ಸೀರೆ ಲೆಂತು ಹಾಗೆ ನಾವು ಮಾಡೋ ವರ್ಕ್ ಮೇಲೆ ಕೂಡ ಇದಾಗಿರುತ್ತೆ. ಸೊ ಕಂಪ್ಲೀಟಾಗಿ ಇದೇ ರೀತಿ ಸ್ಯಾರಿ ಫುಲ್ ನೀವು ವರ್ಕ್ ಅನ್ನೋದು ಹಾಕ್ಕೋಬೇಕು. ಹಾಕಿದ ಮೇಲೆ ಈ ಒಂದು ಗ್ಯಾಪಲ್ಲಿ ಕುಚ್ಚು ಅನ್ನೋದು ಕಟ್ಟಬೇಕಾಗುತ್ತೆ. ಸೊ ಕಂಪ್ಲೀಟಾಗಿ ಡಿಸೈನ್ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಆಗಿ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಕಂಪ್ಲೀಟಾಗಿ ವರ್ಕ್ ಹಾಕಿದ ಮೇಲೆ ಕುಚ್ಚು ಅನ್ನೋದು ಹಾಕಿದ್ದೀನಿ. ಕುಚ್ಚು ಕಟ್ಟಿದ ಮೇಲೆ ಡಿಸೈನ್ ಬಂದುಬಿಟ್ಟು ನೋಡಿ ಈ ಥರ ಬಂದಿದೆ. ಇದಕ್ಕೂ ಕೂಡ ಅಷ್ಟೇ ತುಂಬ ಚಿಕ್ಕ ಸ್ಮಾಲ್ ಸೈಜಲ್ಲಿ ಕುಚ್ಚು ಅನ್ನೋದು ಹಾಕಿದ್ದೀನಿ. ಈ ಥರ ಬೀಡ್ಸ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ ಈ ಡಿಸೈನು. ಸೀರೆಗಂತೂ ತುಂಬಾ ಮ್ಯಾಚ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಫೈನಲ್ ಆಗಿ ಲುಕ್ಕು ಈ ಥರ ಬಂದಿದೆ. ಇಲ್ಲಿ ನೋಡಿ ನಾನು ಬಹುದು ವಿಡಿಯೋದಲ್ಲಿ 2 ಕುಚ್ಚಿಗೆ ಜಾಗ ಅನ್ನೋದು ಬಂದಿತ್ತು. ಇಲ್ಲಿ ಆಚೆನ ಸ್ಟಾರ್ಟ್ ಮಾಡಿದ್ದೀನಿ. ಇದಕ್ಕೆ ಕೂಡ ಅಷ್ಟೇ ಲಾಸ್ಟಲ್ಲಿ ಆಚೆ ಬಂದಿದೆ. ನಾನು ಹೇಳಿದ್ನಲ್ಲ ಕೆಲವೊಂದು ಸೀರೆಗೆ ಮಾತ್ರ ಬರುತ್ತೆ. ಬಟ್ ಈ ಸೀರೆ ಬಂದು ಪಟ್ಟು ಸೀರೆ ಆಗಿರುತ್ತೆ, ಅಂದರೆ ಸೇಮ್ ರೇಷ್ಮೆ ಸೀರೆ ಆಗಿರುತ್ತೆ. ಸೊ ತುಂಬ ಲೆಂತ್ ಬರುತ್ತೆ. ಲೆಂತ್ ಬಂದಾಗ ನಾವು ಮಾಡಿರುವಂಥ ವರ್ಕು ಕೂಡ ಕಂಪ್ಲೀಟಾಗಿ ಸೀರೆಗೆ ನೀಟಾಗಿ ಬರುತ್ತೆ. ಯಾವುದೇ ಒಂದು ಹೆಚ್ಚು ಕಮ್ಮಿ ಬರೋದಿಲ್ಲ. ಸೊ ಅದು ಕೆಲವೊಂದು ಲೆಂತು ಹಾಗೆ ನಾವು ಮಾಡ್ಕೊಂಡಿರುವಂಥ ಕೆಲವೊಂದು ಚೈನಿಂದ ಆ ರೀತಿ ಬರುತ್ತೆ ಅಷ್ಟೇ. ಸೊ ಫೈನಲ್ ಆಗಿ ಲುಕ್ ಬಂದು ಈ ಥರ ಬರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ತುಂಬಾ ಈಸಿ ಇದೆ ಡಿಸೈನು, ಡಿಫ್ರೆಂಟಾಗಿ ಕಾಣಿಸುತ್ತೆ, ಹಾಗೆ ಗ್ರ್ಯಾಂಡ್ ಲುಕ್ಕು ಕೂಡ ಕೊಡುತ್ತೆ. ಹೆವಿಯಾಗಿ ಬೀಡ್ಸ್ ಬೇಡ ಅನ್ನೋರು ಈ ರೀತಿ ಅನಿಸುತ್ತೆ ಟ್ರೈ ಮಾಡಿ. ಈ ಪ್ಲೇಸ್ ಬದಲು ನೀವು ಕುಚ್ಚು ಕೂಡ ಹಾಕಿ ಟ್ರೈ ಮಾಡ್ಕೋಬೋದು ಡಿಸೈನ್ನ. ಅದು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಇವತ್ತಿನ ಈ ಡಿಸೈನ್ ಬಂದು ಈ ರೀತಿ ಬಂದಿದೆ. ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.